ನಮಸ್ಕಾರ. ಇವತ್ತಿನ ವಿಡಿಯೋ 2024ರಲ್ಲಿ ಯಾವ ಸರ್ಕಾರ ಬಂದರೆ ಷೇರು ಮಾರುಕಟ್ಟೆಗೆ ಉತ್ತಮ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನರೇಂದ್ರ ಮೋದಿ ಅವರು ನಮ್ಮ ದೇಶದ ಪ್ರಧಾನಿಯಾಗಿ ಅಂದಾಜು 9 ವರ್ಷ ಆಗ್ತಾ ಬಂತು ಮೇ 2014ಕ್ಕೆ. ಅಂದರೆ ಈ ಸರ್ಕಾರ ಬಂದ್ಮೇಲೆ ಬೇಕಾದಷ್ಟು ಬೋಲ್ಡ್ ರಿಫಾರ್ಮ್ಸ್ ಅನ್ನು ತಂದಿದ್ದಾವೆ. ಡಿಮಾನಿಟೈಸೇಷನ್, GST ಇಂಪ್ಲಿಮೆಂಟೇಷನ್, ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಆಕ್ಟ್, ಕಾರ್ಪೊರೇಟ್ ಟ್ಯಾಕ್ಸ್ ಕಟ್, ನ್ಯೂ ಇನ್ಕಮ್ ಟ್ಯಾಕ್ಸ್ ರೆಜಿಮ್, ಎಕ್ಸೆಟ್ರಾ ಎಕ್ಸೆಟ್ರಾ. ಆದ್ದರಿಂದ ನೋಡಬೇಕು ಇನ್ನು ಮುಂದಿನ ದಿನಗಳಲ್ಲಿ ಈ ರಿಫಾರ್ಮ್ಸ್ ಬಂದದ್ರಿಂದ ಭಾರತದಲ್ಲಿ ಲಾಂಗ್ ಟರ್ಮ್ ನಲ್ಲಿ ಏನಾದರೂ ಒಂದಷ್ಟು ಬದಲಾವಣೆ ಆಗುತ್ತಾ, ಡೆವಲಪ್ಮೆಂಟ್ ಅಲ್ಲಿ, ಇಂಪ್ರೂವ್ಮೆಂಟ್ ಅಲ್ಲಿ. ಇಲ್ಲಿ ನೀವೊಂದು ಪ್ರಶ್ನೆ ಕೇಳಬಹುದು, ಮೋದಿ ಸರ್ಕಾರದವರು ಇಷ್ಟೊಂದು ಬೋಲ್ಡ್ ಡಿಸಿಷನ್ಗಳನ್ನು ಹೇಗೆ ತಗೊಳ್ತಾರೆ? ಯಾಕಂದ್ರೆ ಅವರಿಗೆ ಪಾರ್ಲಿಮೆಂಟ್ ಅಲ್ಲಿ ಬೇಕಾದಷ್ಟು ಮೆಜಾರಿಟಿ ಇದೆ. ಸಾವಿರಾರು ಪಾರ್ಟಿಗಳ ಹತ್ರ ಆಗಾಗ ಸಲಹೆಗಾಗಿ ಮತ್ತು ಒಪ್ಪಿಗೆಗಾಗಿ ಕ್ವಶನ್ಗಳನ್ನ ಕೇಳಬೇಕಾಗಿಲ್ಲ. ನಿಫ್ಟಿ 6700 ಲೆವೆಲ್ ಇತ್ತು ಮೇ 2014 ನರೇಂದ್ರ ಮೋದಿ ನಮ್ಮ ದೇಶದ ಪ್ರಧಾನಿಯಾಗಿದ್ದಾಗ. ಇವತ್ತು ಅಂದಾಜು 18,500 ತಲುಪಿದೆ. ಅಂದರೆ ಕಳೆದ ಎಷ್ಟೋ ವರ್ಷಗಳಿಂದ, ಅಂದರೆ ಕಳೆದ 9 ವರ್ಷಗಳಿಂದ ಅಂದಾಜು ನಿಫ್ಟಿಯ CAGR 11.9% ಪರ್ ಆನಮ್ ಇದೆ. ಅಲ್ಲದೆ ಬೇಕಾದಷ್ಟು ಇಂಡಿವಿಜುವಲ್ ಸ್ಟಾಕ್ಸ್ ನಲ್ಲಿ ಫ್ಯಾಂಟಾಸ್ಟಿಕ್ ರಿಟರ್ನ್ಸ್ ಬಂದಿದೆ ಇದೇ ಅವಧಿಯಲ್ಲಿ. ನಾವು ಬಹಳಷ್ಟು ಬಾರಿ ಯೋಚನೆ ಮಾಡ್ತೇವೆ, ಯಾವ ಸರ್ಕಾರ ಆಡಳಿತಕ್ಕೆ ಬಂದ್ರೆ ಷೇರು ಮಾರುಕಟ್ಟೆಗೆ ಉತ್ತಮ ಮತ್ತು ನಮಗೆ ಜಾಸ್ತಿ ಪ್ರಾಫಿಟ್ ಬರುತ್ತೆ ಅಂತ. ಇವತ್ತು ಈ ವಿಡಿಯೋದಲ್ಲಿ ಅಂಕಿ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಯಾವ್ಯಾವ ಸರ್ಕಾರದಲ್ಲಿ ಮಾರುಕಟ್ಟೆ ಎಷ್ಟು ಮೇಲಕ್ಕೆ ಹೋಗಿತ್ತು ಮತ್ತು ಯಾವ ರೀತಿ ಏನಾದರೂ ಡಿಫರೆನ್ಸ್ ಇದೆಯಾ ಅಂತ ತಿಳ್ಕೊಳ್ಳಿಕ್ಕೋಸ್ಕರ. ಈಗ ನಿಮ್ಮ ಮುಂದೆ ಇರುವ ಪಟ್ಟಿ ಡಿಫರೆಂಟ್ ಗವರ್ಮೆಂಟ್ಸ್ ಅಂಡ್ ಸ್ಟಾಕ್ ಮಾರ್ಕೆಟ್ ರಿಟರ್ನ್ಸ್. 1998ರಿಂದ 2004ರವರೆಗೆ ಇದ್ದ ಸರ್ಕಾರ ಬಿಜೆಪಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ. ಅಲ್ಲಿ 125% ಮೇಲುಕೋಯಿತು 6 ವರ್ಷದಲ್ಲಿ. CAGR ಪರ್ಸೆಂಟೇಜ್ 14.47% ಪ್ರತಿ ವರ್ಷ. ಮುಂದಿನ ಅವಧಿ 2004ರಿಂದ 2014 ಕಾಂಗ್ರೆಸ್ ಮನಮೋಹನ್ ಸಿಂಗ್ ಅವರ ನೇತೃತ್ವ ಮತ್ತೆ 10 ವರ್ಷದಲ್ಲಿ 280% ಮೇಲುಕೋಯಿತು. ಮತ್ತೆ CAGR ಪರ್ಸೆಂಟೇಜ್ ತಗೊಂಡ್ರೆ 14.29% ವರ್ಕೌಟ್ ಆಯಿತು. ಈಗ ಮೂರನೇ ಅವಧಿ 2014ರಿಂದ 2023 9 ವರ್ಷ ಬಿಜೆಪಿ ನೇತೃತ್ವ ನರೇಂದ್ರ ಮೋದಿ ಮತ್ತೆ 11.95% CAGR ವರ್ಕೌಟ್ ಆಗಿದೆ. ಆದ್ದರಿಂದ ಈ ಅಂಕಿ ಅಂಶಗಳನ್ನು ನೋಡಿದ್ರೆ ನಾವು ಬಹಳ ಬೋಲ್ಡ್ ಆಗಿ ಧೈರ್ಯದಿಂದ ಹೇಳ್ಬೋದು, ಯಾವ ಸರ್ಕಾರ ಬಂದರೂ ಕೂಡ ನಿಫ್ಟಿ ಅದೇ ಪರ್ಫಾರ್ಮೆನ್ಸ್ ಅನ್ನು ಅಂದಾಜಿಗೆ ಕೊಡುತ್ತೆ. ಸದ್ಯಕ್ಕೆ PM ಮೋದಿಯವರು ಅಧಿಕಾರಕ್ಕೆ ಬಂದದ್ದು 2014, 9 ವರ್ಷಗಳ ಕೆಳಗೆ. ನಿಫ್ಟಿ ಅಂದಾಜು 11.95% ಪರ್ ಆನಮ್ ಆವರೇಜ್ ಅಲ್ಲಿ ಮೇಲಕ್ಕೆ ಹೋಗ್ತಾ ಇದೆ. ಮುಂದಿನ ಜನರಲ್ ಎಲೆಕ್ಷನ್ ಬರ್ತಾ ಇರೋದು ಏಪ್ರಿಲ್ ಮೇ 2024, 1 ವರ್ಷ ಇವತ್ತಿನಿಂದ. ಫಾರ್ ದ ಪೀರಿಯಡ್ 2014-2024 ಅಲ್ಲಿ ಅಂಡರ್ PM ಮೋದಿ ನಿಫ್ಟಿ CAGR ಏನಾದ್ರೂ 14% ಹಿಂದಿನ ದಿನಗಳಲ್ಲಿ ಇದ್ದ ಹಾಗೆ ಬರಬೇಕು ಅಂತಂದ್ರೆ ನಿಫ್ಟಿ ಏಪ್ರಿಲ್ 2024 ಅಲ್ಲಿ 25,000 ತಲುಪಬೇಕು. ಅಂದರೆ ಮುಂದಿನ ವರ್ಷದಲ್ಲಿ ನಿಫ್ಟಿ ಅಂದಾಜು 30% ಅಪ್ರಿಸಿಯೇಷನ್ ಅನ್ನು ಕಾಣಬೇಕಾಗುತ್ತೆ. ಮೇಲು ನೋಟಕ್ಕೆ ಇದು ಕಷ್ಟ ಅಂತ ಕಾಣಿಸುತ್ತೆ ಮತ್ತು ಪ್ರಾಕ್ಟಿಕಲ್ ಅಲ್ಲ ಅಂತಾನೂ ಕಾಣಿಸುತ್ತೆ. ಆದರೆ ಕಾದು ನೋಡಬೇಕು. ಯಾವ ಸರ್ಕಾರನೇ ಆಗ್ಲಿ, ಯಾವುದೇ ಐಡಿಯಾಲಜಿ ಆಗ್ಲಿ, ಯಾವುದೇ ಪಾರ್ಟಿ ಆಗ್ಲಿ, ಆದರೆ ಓವರ್ ಆಲ್ ಸ್ಟಾಕ್ ಮಾರ್ಕೆಟ್ ರಿಟರ್ನ್ಸ್ ಒಂಥರ ಸಾಮಾನ್ಯವಾಗಿ ಅದೇ ತರನೇ ಇರುತ್ತೆ. ಯಾಕಂದ್ರೆ ಭಾರತದಲ್ಲಿ 140 ಕೋಟಿಗಿಂತಲೂ ಅಧಿಕವಾಗಿ ಜನಸಂಖ್ಯೆ ಇದೆ. ಅದರಲ್ಲಿ ಬಹಳಷ್ಟು ಕಷ್ಟಪಟ್ಟು ದುಡಿಯುವ ಜನ ಇದ್ದಾರೆ. ಅದರಿಂದಾಗಿ ದೇಶ ಏನಿದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಮೇಲಕ್ಕೆ ಹೋಗುವುದೇ ವಿನಃ ಅದು ಯಾವತ್ತೂ ಕೂಡ ಕುಂಠಿತವಾಗುವುದಿಲ್ಲ ಅಥವಾ ಕೆಳಕ್ಕೆ ಬೀಳುವುದಿಲ್ಲ. ಮತ್ತು ಸರ್ಕಾರದ ಯಾವ ಆಕ್ಷನ್ ತಗೊಂಡ್ರು ಕೂಡ ಅದು ದೇಶಕ್ಕೆ ಒಳಿತಿಗಾಗಿ ಮಾಡ್ತಾರೆ. The ruling governments take a lot of steps to encourage economic growth, then it is a bonus for stock market. ಯಾವುದಾದ್ರೂ ಒಂದು ಒಳ್ಳೆಯ ಗೌರ್ಮೆಂಟ್ ಇದ್ದು ಅದು ಜನರಿಗೆ ಬೇಕಾದಷ್ಟು ಅನುಕೂಲತೆಗಳನ್ನು ಕಲ್ಪಿಸಿಕೊಡುತ್ತೆ ಅಂತಂದ್ರೆ
ಆವಾಗ ಸ್ಟಾಕ್ ಮಾರ್ಕೆಟ್ ತನ್ನಿಂದ ತಾನಾಗಿ ಮೇಲಕ್ಕೆ ಹೋಗುತ್ತೆ. ಎಲ್ಲಿಯವರೆಗೆ ಸರ್ಕಾರ ಪ್ರೈವೇಟ್ ಬಿಸ್ನೆಸಸ್ ಮತ್ತು ಕಂಪನಿಗಳ ಕೆಲಸದಲ್ಲಿ ಆಕ್ಷೇಪಣೆ ಹಾಕೋದಿಲ್ವೋ ಮತ್ತು ಇಂಟರ್ಫಿಯರೆನ್ಸ್ ಮಾಡೋದಿಲ್ಲ, ಅಲ್ಲಿವರೆಗೆ ಸ್ಟಾಕ್ ಮಾರ್ಕೆಟ್ ಕಂಟಿನ್ಯೂಸ್ ಟು ಡೂ ವೆರಿ ವೆಲ್. ಅಂದರೆ ದೇಶದ ಗ್ರೋತ್ ಸ್ಟೋರಿ ಸಿಟಿಸನ್ಸ್ ಅವರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಹಿಂದಿನ ದಿನಗಳಲ್ಲಿ ಇವತ್ತಿನ ಸರ್ಕಾರ ಯಾವ ರೀತಿ ಬೋಲ್ಡ್ ಮೆಜರ್ಸ್ ಅನ್ನು ಕೈಗೊಂಡಿದ್ದಾರೋ ಅದೇ ರೀತಿ ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗ್ತಾರೆ. ಅದೇ ತರ ಸ್ಟೆಪ್ಸ್ ಅನ್ನ ಕೈಗೊಳ್ತಾರೆ. ಮತ್ತೆ ಇಂಡಿವಿಜುವಲ್ಸ್ ಮತ್ತು ಬಿಸ್ನೆಸ್ ಅನ್ನು ಪ್ರಾಸ್ಪರ್ ಆಗಲಿಕ್ಕೆ ಬಿಡ್ತಾರೆ ಅಂತಂದ್ರೆ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಇನ್ನಷ್ಟು ಪ್ರಗತಿಯನ್ನು ಕಾಣುತ್ತೆ ಮುಂದಿನ ದಿನಗಳಲ್ಲಿ, ಮುಂದಿನ 1 ವರ್ಷದಲ್ಲಿ ಅಥವಾ ಅದಾದ್ಮೇಲೆ ಮುಂದಿನ 5 ವರ್ಷದಲ್ಲಿ. ಆದ್ದರಿಂದ ಎಲೆಕ್ಷನ್ ರಿಸಲ್ಟ್ಸ್ ಏನಿದೆ ಅದು ಷೇರು ಮಾರುಕಟ್ಟೆ ಮೇಲೆ ಒಂದು ತರ ಶಾರ್ಟ್ ಟರ್ಮ್ ಪ್ರಭಾವವನ್ನು ಬೀರುತ್ತದೆ. ಆದರೆ ಲಾಂಗ್ ಟರ್ಮ್ ಪ್ರಭಾವ ಏನಿದ್ದರೂ ದೇಶದ ಪ್ರಗತಿ ಮತ್ತು ಸಿಟಿಸನ್ಸ್ ಅಥವಾ ನಾಗರಿಕರು ಎಷ್ಟು ಕಷ್ಟಪಟ್ಟು ದೇಶಕ್ಕಾಗಿ ಕೆಲಸ ಮಾಡ್ತಾರೆ ಅದರ ಮೇಲೆ ಅವಲಂಬಿತವಾಗಿದೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯ ಸಂಗ್ರಹಣೆಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾವುದೇ ಒಂದು ದೇಶದಲ್ಲಿ ಅಭಿವೃದ್ಧಿ ಆಗಬೇಕು ಇಕನಾಮಿಕಲಿ ಅಂತಂದ್ರೆ ಆ ದೇಶದಲ್ಲಿ ಭ್ರಷ್ಟಾಚಾರ ಕಮ್ಮಿ ಆಗಬೇಕು. ಕಳೆದ 9 ವರ್ಷದಲ್ಲಿ ಮೋದಿ ಗವರ್ಮೆಂಟ್ ಬಂದ ಮೇಲೆ ಭ್ರಷ್ಟಾಚಾರ ಕಮ್ಮಿ ಮಾಡಲಿಕ್ಕೆ ಅವರು ಆಕ್ಷನ್ಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ನಿಮಗೆ ಅನಿಸಿದ್ರೆ ಎಸ್ ಅಂತ ಹಾಕಿ, ನೋ ಚೇಂಜ್ ಅಂತಂದ್ರೆ ಅದನ್ನು ನೀವು ನೋ ಚೇಂಜ್ ಅಂತ ಹೇಳಿ ನಿಮ್ಮ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ನಮ್ಮ ನಿಸ್ವಾರ್ಥ ಸೇವೆ ಚೆನ್ನಾಗಿದೆ ಅಂತಂದ್ರೆ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.